ಸ್ನೇಹಿತರೆ, ನೀವೆಲ್ಲ ರೋಡ್ಗಳಲ್ಲಿ ಈ ರೀತಿಯ ವೈಟ್ ಮಾರ್ಕ್ಗಳನ್ನ ನೋಡಿರ್ತೀರಿ. ಈ ಪೈಂಟ್ ಜೋರಾದ ಮಳೆಗೂ ವಾಹನಗಳು ಮೇಲೆ ಹೋದ್ರೂ ಕೂಡ ಎಷ್ಟು ಸಮಯ ಆದ್ರೂ ಏನೇನೂ ಆಗಲ್ಲ. ಹಾಗಾದ್ರೆ ಇದು ಯಾವ ಪೇಂಟ್ ಅಂತ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಅಸಲಿಗೆ ಇದು ಪೇಂಟ್ ಅಲ್ಲ, ಥರ್ಮೋಪ್ಲಾಸ್ಟಿಕ್ ಮೆಟೀರಿಯಲ್. ಇದನ್ನ ಸಿಂಥೆಟಿಕ್ ರೆಸಿನ್, ಗಾಜಿನ ಬೀಡ್ಸ್, ಬಣ್ಣಗಳು, ವುಡ್ ಪಿಲ್ಲರ್ಸ್ ಇವುಗಳನ್ನೆಲ್ಲ ಮಿಶ್ರಣ ಮಾಡಿ ಮಾಡಲಾಗುತ್ತೆ. ರೂಮ್ ಟೆಂಪರೇಚರ್ ನಲ್ಲಿ ಅದು ಒಂದು ಒಳ್ಳೆಯ ಪೌಡರ್ ಆಗುತ್ತೆ. ಅದಕ್ಕೆ ಗ್ಲಾಸ್ ಬೀಡ್ಸ್ ಗಳನ್ನ ಮಿಕ್ಸ್ ಮಾಡ್ತಾರೆ. ಆಗ ಅದು ತುಂಬಾನೇ ಟ್ರಾನ್ಸ್ಪರೆಂಟ್ ಆಗುತ್ತೆ, ಜೊತೆಗೆ ರಿಫ್ಲೆಕ್ಟರ್ ಆಗಿ ಕೂಡ ಕೆಲಸ ಮಾಡುತ್ತೆ. ಇದನ್ನ ರೋಡ್ ನಲ್ಲಿ ಅಪ್ಲೈ ಮಾಡ್ತಾರೆ. ಇದರಿಂದ ಕತ್ತಲಲ್ಲೂ ಕೂಡ ಇದು ಹೊಳೆಯುತ್ತೆ. ಈ ಮಾರ್ಕ್ ಬಾಳಿಕೆ ಬರುತ್ತೆ, ಜೊತೆಗೆ ಪ್ರತಿಫಲನ ಕೂಡ ಹಾಗೆಯೇ ಆಗುತ್ತೆ. ಈ ಥರ್ಮೋಪ್ಲಾಸ್ಟಿಕ್ ಮೆಟೀರಿಯಲ್ ಅನ್ನ ರೋಡ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಥರ್ಮೋಪ್ಲಾಸ್ಟಿಕ್ ಫ್ರೀ ಹೀಟರ್ ನಿಂದ ಬಿಸಿ ಮಾಡ್ತಾರೆ. ನಂತರ ಅದನ್ನ ಲೈನ್ ಮಾರ್ಕಿಂಗ್ ಮಷಿನ್ ನ ಮೆಟೀರಿಯಲ್ ಟ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನಂತರ ರೋಡ್ ನಲ್ಲಿ ಮಾರ್ಕಿಂಗ್ ಮಾಡ್ತಾರೆ. ಈ ಮೆಟೀರಿಯಲ್ ಅನ್ನ ಹೆಚ್ಚಾಗಿ ಬಿಳಿ ಮತ್ತು ಹಳದಿ ಬಣ್ಣದಲ್ಲಿ ಮಾಡಲಾಗುತ್ತೆ. ಬಿಳಿ ಬಣ್ಣದಲ್ಲಿ ಟೈಟಾನಿಯಂ ವೈಟ್ ಜಿಂಕ್ ಆಕ್ಸೈಡ್ ಇರುತ್ತೆ, ಹಳದಿಯಲ್ಲಿ ಯೆಲ್ಲೋ ಲೆಡ್ ಇರುತ್ತೆ. ಈ ಮಾಹಿತಿ ನಿಮಗೆ ಮೊದಲ ಬಾರಿ ಗೊತ್ತಾಗಿದ್ರೆ ಕಾಮೆಂಟ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ.